ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜೋನಹಳ್ಳಿ. ಮುಸ್ಲಿಂ ಸಮುದಾಯಕ್ಕೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಭರವಸೆ ಈಡೇರಿಲ್ಲ. ಚುನಾವಣೆಗಿಂತ ಮುಂಚೆ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಭರವಸೆಗಳು ಯಾವುದು ಕೂಡ ಮುಸ್ಲಿಂ ಸಮುದಾಯಕ್ಕೆ ಈಡೇರಿಸಿಲ್ಲ ಅನ್ನುವಂಥದ್ದು ಆರೋಪ ಬಂದಿರುವಂಥದ್ದು. ಈ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಈಗ ಸರ್ಕಾರದ ವಿರುದ್ಧ ಅಭಿಯಾನವನ್ನ ಶುರು ಮಾಡಿರುವಂಥದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಕರ್ನಾಟಕ ಮುಸ್ಲಿಂ ಒಕ್ಕೂಟದ ಸಂಚಾಲಕರಾದಂತ ಸುಹೇಲ್ ಅವರು ನಮ್ಮ ಜೊತೆ ಇದ್ದಾರೆ. ಸುಹೇಲ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಈಗ ಈ ಹಿಂದೆ ಕೂಡ ನೀವು ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರಿ ಮತ್ತು ಒಂದು ಅಭಿಯಾನವನ್ನು ಕೂಡ ಮಾಡಿದ್ರಿ ಮತ್ತು ಒಂದು ಸಮಾವೇಶ ಕೂಡ ಮಾಡಿದ್ರಿ. ಈಗ ಹೊಸ ಬೇಡಿಕೆ ಏನಿದೆ ಮತ್ತು ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಮ ಬೇಡಿಕೆ ಏನಿದೆ? ಹೊಸ ಬೇಡಿಕೆ ಏನಿಲ್ಲ. ಕಳೆದ ಸಮಾವೇಶದಲ್ಲಿ ನಾವು ಇಟ್ಟಂತ 10 ಬೇಡಿಕೆಗಳಲ್ಲಿ ಈವರೆಗೂ ಹಿಜಾಬ್ ರದ್ದತಿನ ಕರ್ನಾಟಕ ಸರ್ಕಾರ ವಾಪಸ್ ತಗೊಂಡಿದೆ. ಇನ್ನು ಉಳಿದಿದ್ದ 9 ಬೇಡಿಕೆಗಳು ಕೂಡ ಹಳೆ ಬೇಡಿಕೆಗಳೇ. ಆ ಹಳೆ ಬೇಡಿಕೆಗಳಂದ್ರೂ ಕೂಡ ಅದನ್ನು ಕೂಡ ರಾಜ್ಯ ಕಾಂಗ್ರೆಸ್ 2023 ವಿಧಾನಸಭಾ ಚುನಾವಣೆಯಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಸಮುದಾಯನ ಉದ್ದೇಶಿಸಿ ಕೊಟ್ಟಂತ ಭರವಸೆಗಳಾಗಿದ್ದು ಅದು. ಓಕೆ ಸುಹೇಲ್, ಈಗ ನೀವು ಅಭಿಯಾನವನ್ನ ಶುರು ಮಾಡ್ತಾ ಏನು ಉದ್ದೇಶ ಮತ್ತು ಯಾವತ್ತಿಂದ ಅಭಿಯಾನ ಶುರುವಾಗುತ್ತೆ ಈ ಒಂದು ಮುಸ್ಲಿಂ ಸಮುದಾಯಕ್ಕೆ ಬೇಡಿಕೆಯನ್ನು ಸಂಬಂಧಪಟ್ಟಂತೆ? ನಾಳೆಯಿಂದ 20ನೇ ತಾರೀಕಿಂದ ಮುಂಬರುವ 5ನೇ ತಾರೀಕು ತನಕನೂ ಕೂಡ ಈ ಅಭಿಯಾನ ರಾಜ್ಯವ್ಯಾಪಿ ನಡೆಯುತ್ತೆ. ಮತ್ತೆ ಎಲ್ಲ ಸಂಘ ಸಂಸ್ಥೆಗಳು, ಜಮಾತ್ಗಳು ಮತ್ತು ಉಲಮಾಗಳ ಮೂಲಕ ಹಾಗೂ ನಮ್ಮ ಅಡ್ಹಾಕ್ ಕಮಿಟಿಯ ಸದಸ್ಯರ ಮೂಲಕ ರಾಜ್ಯವ್ಯಾಪಿ ಈ ಒಂದು ಆಗ್ರಹ ಅಭಿಯಾನ ನಡೆಯುತ್ತೆ. ಆಗ್ರಹ ಅಭಿಯಾನ ಮಾಡೋಕೆ ಬಹಳ ಪ್ರಮುಖ ಕಾರಣ ಏನು? ಯಾಕಂದ್ರೆ ಕಳೆದ ನೀವು ಏನು ಸಮಾವೇಶ ನಡೆಸಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರು, ಮತ್ತೆ ಈಗ ನಾವು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇದ್ರು, ಉಪಮುಖ್ಯಮಂತ್ರಿ. ಆಗ ಭೇಟಿ ಮಾಡಿ ಎಲ್ಲವೂ ಕೂಡ ಮನವಿಯನ್ನು ಕೊಡಲಾಗಿತ್ತು, ಪುಸ್ತಕವನ್ನು ಕೊಡಲಾಗಿತ್ತು. ನಿಮ್ಮ ಸಮುದಾಯ ಶಾಸಕರು ಕೂಡ ಸಂಬಂಧಪಟ್ಟಂತೆ ಮನವಿಯನ್ನು ಕೊಡಲಾಗಿತ್ತು. ಈಗ ಬಹಳ ಪ್ರಮುಖವಾಗಿ ಯಾಕೆ ಮತ್ತೆ ಅಭಿಯಾನ ಶುರುವಾಗಿರುವಂಥದ್ದು, ಆಗ್ರಹ ಅಭಿಯಾನ? ಹೌದು, ಈಗ ಮಧ್ಯಂತರದಲ್ಲಿ ನಮ್ಮ ಲಾಸ್ಟ್ ಸಮಾವೇಶದ ನಂತರ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಬದಲಾದರು. ಆ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ತನ್ನ ಕಾರ್ಯಪ್ರವೃತ್ತರಾಗಲು ಒಂದು ಸಾಕಷ್ಟು ಸಮಯಾವಕಾಶ ಬೇಕು ಅನ್ನೋ ಕಾರಣಕ್ಕೆ ನಾವು ನಮ್ಮ ಒಕ್ಕೂಟವನ್ನು ಆಂತರಿಕವಾಗಿ ಬಲಪಡಿಸುವ ಸಂಘಟನೆ ಕಾರ್ಯದಲ್ಲಿ ನಿರತರಾಗಿದ್ದು, ಈಗ ಮುಂಬರುವ ಅಧಿವೇಶನ ಇದೆ. ಅಧಿವೇಶನ ಪೂರ್ವದಲ್ಲಿ ಮತ್ತೆ ನಮ್ಮ ಅಭಿಯಾನವನ್ನು ಮುಂದುವರಿಸಿ ಸರ್ಕಾರದ ಮೇಲೆ ಒತ್ತಡ ಹಾಕುವ ಪ್ರಯತ್ನವಾಗಿ ಮಾಡ್ತಾ ಇದ್ದೀವಿ. ಅದೇ ನೀವು ಅಭಿಯಾನ ಮಾಡ್ತಾ ಇದ್ದೀರಾ, ಮತ್ತೊಂದ್ ಕಡೆ ಆಗ್ರಹವನ್ನು ಮಾಡ್ತಾ ಇದ್ದೀರಾ, ಕೇವಲ ಸಮಾವೇಶ ಮಾಡ್ತೀವಿ, ಇಷ್ಟಕ್ಕೆ ಸಾಕಾಯ್ತು ಅಂದ್ರೆ ನಿಮ್ಗೇನು ನಿಮ್ಮ ಮಾತನ್ನು ಯಾರು ಕೇಳ್ತಾ ಇಲ್ಲ ಹಂಗಾರೆ ಕಾಂಗ್ರೆಸ್ ಸರ್ಕಾರ ಅಂತನಾ? ಇಲ್ಲ, ಹಾಗೇನಿಲ್ಲ. ನಾವು ಕಳೆದ ಸಮಾವೇಶದ ಪತ್ರಿಕಾಗೋಷ್ಠಿ ಮಾಡಿದ 3 ಗಂಟೆಗಳಲ್ಲಿ ಸರ್ಕಾರ ಕಳೆದ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹಿಜಾಬ್ ರದ್ದತಿಯನ್ನು ವಾಪಸ್ ತಗೊಳ್ತು. ಒಂದು ಬೇಡಿಕೆನ ನಮ್ಮ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟದ ಒತ್ತಡದ ನಿರ್ಮಾಣದ ಏನು ಮಾಡ್ತು ಅದರಿಂದ ವಾಪಸ್ ತಗೊಂಡಿದ್ದಾರೆ. ಭರವಸೆ ನಮಗೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಭರವಸೆಗಳನ್ನ ಈಡೇರಿಸುತ್ತೆ ಅನ್ನೋ ಒಂದು ಭರವಸೆ ಇನ್ನೂ ಇದೆ. ಆ ಸಂಬಂಧ ನಾವು ನಿರಂತರವಾದ ಒತ್ತಡ ನಿರ್ಮಾಣ ಮಾಡ್ತೀವಿ. ಈಗ ಪ್ರಮುಖವಾದಂಥ ಯಾವ ಬೇಡಿಕೆ ಈಡೇರಿಸಬೇಕು ಮತ್ತು ಏನೇನು ಪ್ರಣಾಳಿಕೆಯಲ್ಲಿ ಏನೇನು ಘೋಷಣೆ ಮಾಡಲಾಗಿತ್ತು ಮುಸ್ಲಿಂ ಸಮುದಾಯಕ್ಕೆ? ಅಪ್ರಮುಖ ಅಂತ ಏನಿಲ್ಲ. ಕಾಂಗ್ರೆಸ್ ಪಕ್ಷನೇ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದ್ರಿಂದ 2B ಮೀಸಲಾತಿ ಮರುಸ್ಥಾಪನೆ ತುಂಬಾ ಅಗತ್ಯವಾದದ್ದು. ವಿದ್ಯಾರ್ಥಿಗಳು ಇದರಿಂದ ಈಗ ಕೋರ್ಟ್ ಮಧ್ಯಪ್ರವೇಶದಿಂದ ಅದು ಸ್ಥಾಪನೆ ಆಗಿದೆ. ಒಂದು ಸಮುದಾಯಕ್ಕೆ ಸಾಮಾಜಿಕ ಮತ್ತು ಶೈಕ್ಷಣಿಕ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಮೀಸಲಾತಿ ತುಂಬಾ ಅಗತ್ಯವಾದದ್ದು. ಆ ಸಂಬಂಧ ಸಮುದಾಯದಲ್ಲಿ ತುಂಬ ದೊಡ್ಡ ಆತಂಕ ಇದೆ. ಅದರ ಮರುಸ್ಥಾಪನೆ ತುಂಬ ಆಗಬೇಕು. ನಂತರ ಗೋಹತ್ಯೆ ಮಸೂದೆ ತಿದ್ದುಪಡಿ ಕಾಯ್ದೆ ಮಾಡಬೇಕು, ಮತಾಂತರ ಕಾಯ್ದೆನಲ್ಲಿ ವಾಪಸ್ ತಗೋಬೇಕು, ಮತ್ತು ಜಾತಿ ಗಣತಿ ಸಮೀಕ್ಷೆ ಏನಿದೆ ಅದನ್ನು ಅನುಷ್ಠಾನ ಮಾಡಬೇಕು. ಮತ್ತು ಮುಸಲ್ಮಾನ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಬಜೆಟ್ ಕೊಡ್ತೀವಿ ಅಂತ ಹೇಳಿದರು, ಅದನ್ನು ಕಾರ್ಯಗತ ಮಾಡಬೇಕು. ವಫ್ ಆಸ್ತಿಗಳ ಸಂರಕ್ಷಣೆ ಮಾಡುವ ಸಂಬಂಧ ಇದು ಮಾಡಿದರು. ಹೇಟ್ ಸ್ಪೀಚ್ ಸಂಬಂಧ ತುಂಬ ಪ್ರಬಲ ಕಾನೂನು ಕ್ರಮ ಕೈಗೊಳ್ಳುವ ಸಂಬಂಧ ಆಶ್ವಾಸನೆ ಕೊಟ್ಟಿತ್ತು. ಈ ಪ್ರಮುಖವಾಗಿ ಯಾವುದೂ ಕೂಡ ಇದುವರೆಗೂ ಸಮರ್ಪಕವಾಗಿ ಆಗಿಲ್ದಿರೋ ಕಾರಣ ಸಮುದಾಯ ಈಗಲೂ ಕೂಡ ತುಂಬ ಆತಂಕಿತರಾಗಿ ಅಸಮಾಧಾನದಿಂದ ಕೂಡಿ ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವುಗಳ ಪ್ರಕಾರ ನೋಡಿದ್ರೆ ನಿಮಗೆ ಪ್ರಣಾಳಿಕೆಯಲ್ಲಿ ಕೊಟ್ಟಂತ ಭರವಸೆಗಳು ಮುಸ್ಲಿಂ ಸಮುದಾಯಕ್ಕೆ ಯಾವುದು ಕೂಡ ಈಡೇರಿಲ್ಲ. ಹೌದು, ಈ ದುರದೃಷ್ಟವಾದ ಕಳೆದ ನಮ್ಮ ಸಮಾವೇಶ ನಂತರ ಹಿಜಾಬ್ ರದ್ದತಿಯನ್ನು ವಾಪಸ್ ಪಡೆದಿದ್ಬಿಟ್ರೆ
ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಹೇಳಿದ ಪ್ರಮುಖ ಅಂಶಗಳು ಈವರೆಗೂ ಈಡೇರಿಲ್ಲ. ಓಕೆ, ಏನ್ ಕಾರಣ ಏನಂದ್ರೆ 3.5 ವರ್ಷ ಆಯ್ತು ಸರ್ಕಾರ, ಈಗ ಒಂದೂವರೆ ವರ್ಷ ಇರುವಂತದ್ದು, ಚುನಾವಣೆ ಇನ್ನ ಹತ್ರ ಬರ್ತಾ ಇರುವಂತದ್ದು. ಅದೇ ಒಂದು ತಾಸು ಈಗೇನು ಈಗ ಏನ್ ಅಂದ್ರೆ ನೀವು ಕಾಂಗ್ರೆಸ್ ಸರ್ಕಾರ ಏನ್ ಹೇಳಕ್ ಬಯಸ್ತೀರಿ? ಗಟ್ಟಿ ದನಿಯಾಗಿ ಹೇಳ್ಬೇಕು, ಹೇಳ್ತಾ ಇಲ್ಲ, ಏನ್ ಹೇಳಕ್ ಬಯಸ್ತೀರಿ ಇವಾಗ? ಇಲ್ಲ ಗಟ್ಟಿ ಧ್ವನಿಯಾಗಿ ಹೇಳ್ತಾ ಇರೋದು ಕಾಂಗ್ರೆಸ್ ಸರ್ಕಾರ ಯಾಕೆ ಈ ತಾತ್ಸಾರ ಧೋರಣೆ ಮನೋಭಾವನೆನ ರೂಢಿಸ್ಕೊಂಡಿದೆಯೋ ಗೊತ್ತಿಲ್ಲ. ಸಾಲದಕ್ಕೆ ಇದೆಲ್ಲ ಇವೆಲ್ಲ ಏನು ಒಂದು ಪೊಲಿಟಿಕಲ್ ವಿಲ್ ಬೇಕು, ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಕಾರಣಕ್ಕೆ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡಿರ್ಬೋದು. ಎಲ್ಲ ಒಂದು ಕಡೆ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ಮತ್ತೊಂದು ರಾಜಕೀಯ ಆಯ್ಕೆಯ ಮತ್ತೊಂದು ಪಕ್ಷ ಇಲ್ಲದೆ ಇರೋದ್ರಿಂದ ಅವ್ರು ಏನು ತಾನೇ ಮಾಡ್ತಾರೆ ಅನ್ನೋ ಒಂದು ಧೋರಣೆ ಕೂಡ ಬೆಳೆದಿರ್ಬೋದು. ನಮಗೂ ಹಾಗನ್ಸ್ತದೆ. ಈ ಮೂಲಕ ನೀವು ನೂತನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಏನ್ ಹೇಳಕ್ ಬಯಸ್ತೀರಾ? ಈಗ ಅಭಿಯಾನ ಶುರುವಾಗಿರುವಂತದ್ದು, ಮುಸ್ಲಿಂ ಸಮುದಾಯಕ್ಕೆ ಬೇಡಿಕೆ ಈಡೇರಿಸಿ ಅಂತ ಅಭಿಯಾನ ಶುರುವಾಗಿರುವಂತದ್ದು. ನೂತನ ಮುಖ್ಯಮಂತ್ರಿಗಳಿಗೆ ನಾವು ನಮ್ಮ ನಿಯೋಗದ ನಮ್ಮ ಒಕ್ಕೂಟದ ವತಿಯಿಂದ ನಮ್ಮ 10 ಬೇಡಿಕೆಗಳ ಪುಸ್ತಕವನ್ನು ಕೊಟ್ಟು ಅದು ಸಮಾಲೋಚನೆ ಮಾಡಿ ನಮ್ಮ ಬೇಡಿಕೆಗಳನ್ನು ಆದಷ್ಟು ಬೇಗ ಏನು ಈಡೇರಿಸಬೇಕು ಅನ್ನೋ ಒಂದು ಒತ್ತಡದ ಮೂಲಕ ಒಂದು ಆಗ್ರಹನ ಮಾಡ್ತೀವಿ. ಈ ಆಗ್ರಹ ಅಷ್ಟೇನಾ? ಈಗ ಆಗ್ರಹ ಅಭಿಯಾನ ಅಷ್ಟೇ ಇಲ್ಲ, ಮುಂದಿನ ದಿನಗಳಲ್ಲಿ ಇದಕ್ಕೆ ಕಾಂಗ್ರೆಸ್ ಸಕಾರಾತ್ಮಕವಾಗಿ ಸ್ಪಂದನೆ ಸಿಕ್ಲಿಲ್ಲ ಅಂದ್ರೆ ಇದನ್ನ ರಾಜ್ಯವ್ಯಾಪಿ ಮತ್ತೆ ದೊಡ್ಡ ಹೋರಾಟ ಹೇಗೆ ರೂಪಿಸುವ ಅನ್ನೋ ಸಂಬಂಧ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ ಕಾರ್ಯಪ್ರವೃತ್ತವಾಗುತ್ತೆ. ಡೆಡ್ ಲೈನ್ ಏನಾದ್ರು ಕೊಡ್ತೀರಾ, ಗಡುವು ಏನಾದ್ರು ಕೊಡ್ತೀರಾ? ಇಂಥ ದಿನದೊಳಗಡೆ ಬೇಡಿಕೆ 3 ವರ್ಷ ಆಗಿರುವಂತದ್ದು, ಇನ್ನ ಈ ಬೇಡಿಕೆ ಇನ್ನ ನೀವು ಡೆಡ್ ಲೈನ್ ಕೊಡ್ಲಿಲ್ಲ ಅಂತಂದ್ರೆ, ಅಥವಾ ಡೆಡ್ ಲೈನ್ ಏನಾದ್ರು ಕೊಡುವಂತ ಏನಾದ್ರು ಮನಸ್ಸಿದೆಯಾ? ತಕ್ಷಣ ಮುಂದಿನ ಅಧಿವೇಶನದಲ್ಲಿ 2B ಮೀಸಲಾತಿ ಮರುಸ್ಥಾಪನೆ ಸೇರಿದಂತೆ ಒಂದಿಷ್ಟು ಬೇಡಿಕೆಗಳನ್ನ ಈಡೇರಿಸಬೇಕು. ಮುಂದಿನ 6 ತಿಂಗಳಲ್ಲಿ, ಯಾಕಂದ್ರೆ ಇನ್ನು 2 ವರ್ಷನೇ ಬಾಕಿ ಇರೋದು, ಮುಂದಿನ 6 ತಿಂಗಳಲ್ಲಿ ಸಮುದಾಯಕ್ಕೆ ನೀಡಿರುವಂತ ಎಲ್ಲಾ ಪ್ರಮುಖ ಆಶ್ವಾಸನೆ ಭರವಸೆಗಳನ್ನ ಕಾಂಗ್ರೆಸ್ ಸರ್ಕಾರ ಈಡೇರಿಸಬೇಕು. ಒಂದ್ ವೇಳೆ ಈಡೇರಿಸಲಿಲ್ಲ ಅಂದ್ರೆ ಖಂಡಿತ ದೊಡ್ಡ ಮಟ್ಟದಲ್ಲಿ ರಾಜ್ಯವ್ಯಾಪಿ ಸಮುದಾಯನ ಜಾಗೃತಿ ಮಾಡುವಂತಹ ಸಂಘಟನೆ ಮಾಡುವಂತ ಕೆಲಸದಲ್ಲಿ ನಿರತರಾಗ್ತದೆ. ಸುಹೇಲ್ ಅಹಮದ್, ನಾನು ನಿಮ್ಮ ಒಂದು ಪಕ್ಷ ಸಂಘಟನೆ ನೋಡ್ತಾ ಇದ್ದೆ, ಅಂದ್ರೆ ಕರ್ನಾಟಕ ರಾಜ್ಯ ಮುಸ್ಲಿಂ ಒಕ್ಕೂಟ, ಅದರಲ್ಲಿ ಸಂಚಾಲಕರು ಸುಹೇಲ್ ಅಹಮದ್ ಮರೂರರು ಮತ್ತು ಸಂಚಾಲಕರು ಬೇರೆ ಅಹಮದ್ ದಾಮೋದಿರ್, ಇವರೆಲ್ಲ ಇದ್ದಾರೆ. ಮುಸ್ಲಿಂ ಸಮುದಾಯ ಕೇವಲ ನೀವು ಅಷ್ಟೇ ಇರುವಂಥದ್ದು ಈ ಒಕ್ಕೂಟದಲ್ಲಿ. ಶಾಸಕರು ಯಾರು ಮಾತಾಡ್ತಾ ಇಲ್ಲ, ನಿಮ್ಮ ಧರ್ಮಗುರುಗಳು ಯಾರು ಮಾತಾಡ್ತಾ ಇಲ್ಲ, ಸೊ ನಿಮ್ಮ ಒಂದು ಉಲ್ಮಾಗಳು ಯಾರು ಮಾತಾಡ್ತಾ ಇಲ್ಲ, ಇಷ್ಟೇ ಇರುವಂಥದ್ದು. ಅಂದ್ರೆ ನಿಮ್ಮ ಹೋರಾಟಕ್ಕೆ ಹೋರಾಟ ಇಷ್ಟಕ್ಕೆ ಸೀಮಿತ ಆಗುತ್ತಾ, ಅಥವಾ ಯಾರು ಮಾತಾಡ್ತಾ ಇಲ್ಲ? ನಮಗೆ ಧರ್ಮಗುರುಗಳ ಮತ್ತು ಕರ್ನಾಟಕ ರಾಜ್ಯವ್ಯಾಪಿಯಿಂದ 48 ಸಂಘಟನೆಗಳ ಬೆಂಬಲ ಇದೆ. ಅವೆಲ್ಲ ಸಂಘಟನೆಗಳ ಬೆಂಬಲದಿಂದಲೇ ನಾವು ಸಮಾವೇಶ ಮಾಡಿದ್ದು. ಸಮುದಾಯದ ತುಂಬ ಪ್ರಮುಖ ಸಾಮಾಜಿಕ ಕಾರ್ಯಕರ್ತರು, ಚಳವಳಿಗಾರರು, ವಕೀಲರು ಎಲ್ಲರೂ ಕೂಡ ನಮ್ಮ ಸಂಘಟನೆಯಲ್ಲಿದ್ದಾರೆ. ಅವರೆಲ್ಲರೂ ಆಂತರಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉಲಮಾಗಳು ಕೂಡ ನಮ್ಮ ಜೊತೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟಿದ್ದಾರೆ. ಕಳೆದ ಬಾರಿಯ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ನಮ್ಮ ಉಲಮಾಗಳು ನಮ್ಮ ಜೊತೆ ಬಂದಿದ್ರು. ಈಗ ಈ ಸಮುದಾಯವನ್ನ ಕೇವಲ ಧಾರ್ಮಿಕ ಗುರುಗಳ ಮುಖಂಡತ್ವ ರೀತಿನೇ ರೂಪಿಸೋದು ಬೇಡ, ಇದನ್ನ ಎಲ್ಲರೂ ಇದ್ದಾರೆ ಅನ್ನೋ ಒಂದು ಆಶಯದೊಂದಿಗೆ, ಅವರ ಮಾರ್ಗದರ್ಶನ ಮತ್ತು ದೊಂದಿಗೆ ನಾವು ಈ ಹೋರಾಟ ಮಾಡ್ತೀವಿ. ಅಲ್ಲ, ಇವಾಗ ನಿಮ್ಗೆ ಮುಖಂಡರು, ಧರ್ಮಗುರುಗಳು ಅಥವಾ ಶಾಸಕರು ಇವರೆಲ್ಲರೂ ಕೂಡ ಮಾತಾಡಿದ್ರೆ, ದನಿ ಎತ್ತಿದ್ರೆ, ಇದಕ್ಕೊಂದು ನಿಮ್ಮ ಒಂದು ಹೋರಾಟಕ್ಕೆ ಅಥವಾ ನಿಮ್ಮ ಒಂದು ಬೇಡಿಕೆಗೆ ಒಂದು ಶಕ್ತಿ ಬರುತ್ತೆ ಅನ್ಸುತ್ತಲ್ವಾ? ಅವ್ರು ಮಾತಾಡ್ಬೇಕಂತ ಅನ್ಸ್ತಾ ಇಲ್ವಾ ನಿಮ್ಗೆ? ಅವ್ರು ಮಾತಾಡಬೇಕು ಅನ್ನೋ ಒತ್ತಡ ನಿರ್ಮಾಣ ನಿಟ್ಟಿನಲ್ಲೇ ನಾವು ಈ ಒಕ್ಕೂಟ ಮಾಡಿರೋದು. ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಜನಪ್ರತಿನಿಧಿಗಳು, ಶಾಸಕರು, ಮಂತ್ರಿಗಳು ಈ ಸಂಬಂಧ ತುರ್ತಾಗಿ ಸ್ಪಂದಿಸಬೇಕು, ಕಾರ್ಯಪ್ರವೃತ್ತವಾಗಬೇಕು ಅನ್ನೋದು ಕೂಡ ನಮ್ಮ ಸಂಘಟನೆ ನಮ್ಮ ಒಕ್ಕೂಟದ ವತಿಯಿಂದ ದೊಡ್ಡ ಒತ್ತಡ ನಿರ್ಮಾಣ ಮಾಡ್ತೀವಿ. ಅದು ನಮ್ಮ ಕಾರ್ಯತಂತ್ರದ ಒಂದು ಭಾಗವಾಗಿದೆ. ಮತ್ತೆ ಸಮಾವೇಶ ಮಾಡುವಂತ ದಾವಣಗೆರೆ, ಬೇರೆ ಜಿಲ್ಲೆಗಳಿಗೆ ಸಮಾವೇಶ ಮಾಡುವಂತ ಪ್ಲಾನ್ ಏನಾದ್ರು ಕೂಡ ಇದೆಯಾ? ಇದೇ ಮುಂದಿನ ದಿನಗಳಲ್ಲಿ ನಾವು ದಾವಣಗೆರೆಯಲ್ಲಿ ಒಂದು ಸಮಾವೇಶ ಮಾಡಬೇಕು, ಅದರ ನಂತರ ಮಂಗಳೂರಲ್ಲಿ ಮಾಡಬೇಕು ಅಂತ ಅದು ಒಕ್ಕೂಟದ ನಿರ್ಧಾರ ಮಾಡಿಕೊಂಡು ಸಮಯ ಮತ್ತೆ ಇದನ್ನ ನಾವು ತಿಳಿಸ್ತೀವಿ. ಇವತ್ತಿಂದ ಆಗ್ರಹ ಅಭಿಯಾನ ಇವತ್ತಿಂದ ಶುರುವಾಗಿರುವಂಥದ್ದು, 20ನೇ ತಾರೀಕಿನ ಶುರುವಾಗಿರುತ್ತದೆ. ಹೌದು, ಇವತ್ತು ಪತ್ರಿಕಾಗೋಷ್ಠಿ ಮಾಡುವುದರ ಮೂಲಕ ನಮ್ಮ ಅಭಿಯಾನದ ಸುದ್ದಿಗೋಷ್ಠಿನ ನಾವು ಸಾರ್ವಜನಿಕಗೊಳಿಸಿದ್ದೀವಿ. ಇವತ್ತಿಂದ ಅಭಿಯಾನ ರಾಜ್ಯವ್ಯಾಪಿ ನಡೆಯುತ್ತೆ. ಓಕೆ, ಅಭಿಯಾನ ಯಾವ ರೀತಿ ಇರುತ್ತೆ ಅಂದ್ರೆ ರಾಜ್ಯಾದ್ಯಂತ, ತಾಲೂಕಾದ್ಯಂತ ಯಾವ ರೀತಿ ಇರುತ್ತೆ ಅಭಿಯಾನ ಸ್ವರೂಪ? ಅಲ್ಲಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಪ್ರಚಾರ ಇದೆ. ಕಾಂಗ್ರೆಸ್ ಪಕ್ಷದ ಶಾಸಕರು, ಜನಪ್ರತಿನಿಧಿಗಳಿಗೆ ಭೇಟಿಯಾಗಿ ನಮ್ಮ ನಾವು ಬುಕ್ನ 10 ಅಂಶಗಳ ಒಂದು ವರದಿಯನ್ನು ಸಿದ್ಧಪಡಿಸಿದ್ದೀವಿ, ಅದನ್ನು ತಲುಪಿಸ್ತೀವಿ. ಜಮಾತ್ಗಳ ಮೂಲಕ, ಸಂಘಟನೆಗಳ ಮೂಲಕ, ಉಲಮಾಗಳ ಮೂಲಕ ಮಸೀದಿಗಳಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಸಹಿ ಸಂಗ್ರಹ ಮಾಡ್ತೀವಿ. ಮಸೀದಿಗಳಲ್ಲಿ
ನಮ್ಮ ವರದಿಯ ಚರ್ಚೆ ಆಗೋ ರೀತಿ ನೋಡ್ಕೋಬೇಕು. ಮತ್ತು ನಮ್ಮ ಸಂಘಟನೆ ಬಲ ಎಲ್ಲೆಲ್ಲಿದೆ ಅಲ್ಲಿಯ ಪ್ರಮುಖರನ್ನು, ಸಮುದಾಯದ ಪ್ರಮುಖರನ್ನೆಲ್ಲ ಭೇಟಿಯಾಗಿ ನಮ್ಮ ಕಿರುಹೊತ್ತಿಗೆನ, ನಮ್ಮ ವರದಿಯನ್ನು ತಲುಪಿಸೋ ಮೂಲಕ ನಾವು ಅಭಿಯಾನನ ಮುಂದುವರಿಸ್ತೀವಿ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ತರ ಮುಸ್ಲಿಂ ಒಂದು ಒಕ್ಕೂಟ ರಚನೆ ಮಾಡಿಕೊಂಡು ನಿಮ್ಮ ಒಂದು ಡಿಮ್ಯಾಂಡ್ ಅನ್ನ ಪೂರೈಸಬೇಕು, ಈಡೇರಿಕೆ ಮಾಡಬೇಕು ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ಖಂಡಿತ. ಇದು ಚಳವಳಿ ಸಂಘಟನೆಗಳು ಪ್ರಜಾತಂತ್ರದ ಒಂದು ಭಾಗ. ಅಲ್ಲ, ಕಾಂಗ್ರೆಸ್ ಪಕ್ಷ ಈ ರೀತಿ ಒಂದು ಡಿಮ್ಯಾಂಡ್ ಮಾಡ್ಬೇಕಂತ ಅದು ಮುಸ್ಲಿಂ ಸಮುದಾಯ ಡಿಮ್ಯಾಂಡ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ನೀವು ಕೇಳಿದಕ್ಕಿಂತ ಮುಂಚೆನೂ ಕೂಡ ಎಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷನೇ ಒಂದು ಚಳವಳಿಯ ಪಕ್ಷ. ಕಾಂಗ್ರೆಸ್ ಪಕ್ಷ ಅಂದ್ರೆ ಒಂದು ಚಳವಳಿ. ಅದು ಕಾಂಗ್ರೆಸ್ ಪಕ್ಷದಲ್ಲಿ ಈಗಿರೋರಿಗೆ ಅದರ ಅರಿವಾಗಬೇಕು. ಕಾಂಗ್ರೆಸ್ನಲ್ಲಿ ಒತ್ತಡದ ಮೂಲಕ, ಚಳವಳಿ ಮೂಲಕ ಜನ ಸಮುದಾಯ ತನ್ನ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳೋದು ತುಂಬ ಸಹಜವಾದದ್ದು. ಅದು ನಿರಂತರವಾಗಿರಬೇಕು. ಅದರಲ್ಲೇನು ಹಿಂಜರಿಕೆ ಇಲ್ಲ. ಇಂಥ ಒಂದು ಪ್ರಯತ್ನ ಮುಂಚೆನೂ ಮಾಡಿದ್ದಾರೆ. ತುಂಬ ಹಿಂದಿನಿಂದಲೂ ಕೂಡ ಒತ್ತಡ ಗುಂಪುಗಳ ಮೂಲಕ ಪಕ್ಷಗಳ ಮೇಲೆ ಒತ್ತಡ ಹಾಕೋದು ತುಂಬ ಸಹಜವಾದ ಪ್ರಜಾಸತ್ತಾತ್ಮಕ ಒಂದು ಹೋರಾಟದ ವಿಧಾನ. ಅದು ಲಾಸ್ಟ್ ಕ್ವಶನ್, ಅಂದ್ರೆ ನೀವೇನು ಮುಸ್ಲಿಂ ಒಕ್ಕೂಟ ಅಥವಾ ಇನ್ನೊಂದು ಒಕ್ಕೂಟ, ಯಾವುದೇ ಒಕ್ಕೂಟ ಮಾಡ್ಕೊಂಡು ನೀವು ಹೋರಾಟ ಮಾಡಿದ್ರು, ಅಭಿಯಾನ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಮರು ಓಟ್ ಹಾಕ್ತಾರೆ ಬಿಡಿ, ಏನು ಪರವಾಗಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇರುವಂಥದ್ದು ಏನ್ ಮಾಡಕ್ ಸಾಧ್ಯ ಇದೆ? ಅದೇ ರೀತಿ ಕೂಡ ಕಾಂಗ್ರೆಸ್ ಕೂಡ ಅದೇ ರೀತಿ ತಿಳ್ಕೊಳ್ಳುವಂಥ. ಸ್ವಲ್ಪ ಮಟ್ಟಿಗೆ ನಿಮ್ಮ ಹೇಳಿಕೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರ, ಕೆಲವೊಂದಿಷ್ಟು ನಾಯಕರ ಮನಸ್ಥಿತಿ ಇರ್ಬೋದು. ಕರ್ನಾಟಕ ರಾಜ್ಯದ ಮುಸಲ್ಮಾನರಿಗೆ ಸದ್ಯದ ರಾಜಕೀಯ ಆಯ್ಕೆ ಮತ್ತೊಂದಿಲ್ಲ ಅನ್ನೋ ಕಾರಣಕ್ಕೆ ಈ ತಾತ್ಸಾರ ನಿರ್ಲಕ್ಷ್ಯ ಧೋರಣೆ ಅವರಲ್ಲಿ ಇರ್ಬೋದು. ಆದರೆ ಈ ಪ್ರಜಾಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಜನಸಮುದಾಯಗಳು ತಮ್ಮ ರಾಜಕೀಯ ಅಸ್ತಿತ್ವ ಮತ್ತು ತಮ್ಮ ಅಸ್ತಿತ್ವಕ್ಕಾಗಿ ಕಾಲಕಾಲಕ್ಕೆ ತಮ್ಮ ಆಯ್ಕೆಗಳನ್ನ ಕಂಡುಕೊಳ್ಳೋದು ಸಾಕಷ್ಟು ಉದಾಹರಣೆಗಳಿದೆ. ಸಮಯ ಇನ್ನೂ 2 ವರ್ಷ ಇದೆ. ಕಾಂಗ್ರೆಸ್ ಪಕ್ಷದ ಇದೇ ಒಂದು ಭರವಸೆನೂ ಇದೆ. ಇದೇ ತಾತ್ಸಾರ ಮುಂದುವರಿಸಿದ್ರೆ ಜನಸಮುದಾಯ ತನ್ನ ಆಯ್ಕೆಯನ್ನು ಖಂಡಿತ ಕಂಡುಕೊಳ್ಳುತ್ತೆ. ಇತ್ತೀಚೆಗೆ ದಾವಣಗೆರೆ ಉಪಚುನಾವಣೆ ಕೂಡ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ತೀರಾ? ಬಿಸಿ ಮುಟ್ಟಿದೆ ಅಂತ ಅನ್ಕೊಳ್ತೀವಿ. ಒಂದು ರಾಜಕೀಯ ಪಕ್ಷವಾಗಿ ದಾವಣಗೆರೆಯಲ್ಲಿ ಯಾವ ಚಿತ್ರಣ ನಿರ್ಮಾಣ ಆಗಿದ್ದು ಅದರಿಂದ ಯಾವುದೇ ಪಾಠ ಒಂದು ರಾಜಕೀಯ ಪಕ್ಷ ಕಲೀಲಿಲ್ಲ ಅಂದರೆ ಅದು ರಾಜಕೀಯ ಪಕ್ಷಕ್ಕೆ ದೊಡ್ಡ ಹಿನ್ನಡೆ. ಅಲ್ಲಿ ಯಾವ ರೀತಿಯ ಜನಾಕ್ರೋಶ, ಸಮುದಾಯದ ಅಸಮಾಧಾನ ನೋಡಬೇಕಿತ್ತು, ಅದು ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಆ ಸಂದೇಶ ಅಂತೂ ಸಿಕ್ಕಿದೆ. ಇನ್ನು ಮುಂದೆ ಕಾಂಗ್ರೆಸ್ ಅದೇ ರೀತಿ ಮಾಡುತ್ತೆ ಅನ್ನೋದು ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ವೋಟ್ ಬ್ಯಾಂಕ್ ಮುಸ್ಲಿಂ ಬಿಡಿ, ಯಾಕಂದ್ರೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಆಯ್ಕೆನಿಲ್ಲ. ವೋಟ್ ಬ್ಯಾಂಕ್ಗೋಸ್ಕರ ಸೊ ಇದು ಈ ರೀತಿ ಇರುವಂಥದ್ದು, ಏನ್ ಮಾಡಿದ್ರು ಕೂಡ ನಮ್ಗೆ ವೋಟ್ ಹಾಕ್ತಾರೆ ಬಿಡಿ ಅನ್ನುವಂಥದ್ದು. ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಒಳ ತಿರುಳು ಮತ್ತು ಸೈದ್ಧಾಂತಿಕ ಸ್ಪಷ್ಟತೆ ಇದೆಯಲ್ಲ, ಅದೇ ಸಾಮಾಜಿಕ ನ್ಯಾಯ. ಅದು ಆ ಪಕ್ಷನ, ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಅಂತಲೇ ಇದೆ. ವಿಶೇಷವಾಗಿ ರಾಹುಲ್ ಗಾಂಧಿಯವರು ಎಲ್ಲ ಸಮುದಾಯಗಳಿಗೂ ಮತ್ತು ಯಾರ ಜಿಸ್ಕಿ ಕಿತ್ನಿ ಭಾಗ್ಯದಾರಿ ಉತ್ನಿ ಹಿಸ್ಸೆದಾರಿ ಅಂತ ಘೋಷಣೆನ ಎಲ್ಲ ಕಡೆ ಪ್ರಬಲವಾಗಿ ರಾಹುಲ್ ಗಾಂಧಿಯವರು ಎಷ್ಟು ಅವರ ಜನಸಂಖ್ಯೆಯ ಪಾಲಿದೆ ಅಷ್ಟು ಅವ್ರಿಗೆ ಅವಕಾಶಗಳನ್ನ ಸಿಗಬೇಕು ಅಂತ ಹೇಳ್ತಾ ಇರೋ ದೊಡ್ಡ ನಾಯಕರು. ಮತ್ತು ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತವೇ ಸಾಮಾಜಿಕ ನ್ಯಾಯ. ಆ ಸಾಮಾಜಿಕ ನ್ಯಾಯದನ್ನ ಕೇಳೋದು, ಅದನ್ನು ರಿಮೈಂಡ್ ಮಾಡೋದು ಕಾಂಗ್ರೆಸ್ ಪಕ್ಷ ಅಪಾರ್ಥವಾಗಿ ಭಾವಿಸ್ಕೊಳ್ಳುತ್ತೆ. ಅಂದರೆ ಆ ಪಕ್ಷಕ್ಕೆ ಸದ್ಯಕ್ಕೆ ಒಂದು ಸೈದ್ಧಾಂತಿಕ ಸ್ಪಷ್ಟತೆಯ ಕೊರತೆ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಮುಸ್ಲಿಂ ಸಮುದಾಯಕ್ಕೆ ಈಡೇರಿಕೆ ಆಗಿಲ್ಲ ಅಂತ ನೀವು ಹೇಳ್ತಾ ಇರೋದು, ಹಾಗಾದ್ರೆ ಮೋಸ ಮಾಡಿದ್ಯಾ ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ? ಇಲ್ಲ, ಒಂದು ಈಡೇರಿಕೆ ನಮ್ಮ ಸಮಾವೇಶದ ಒತ್ತಡದ ನಂತರ ಹಿಜಾಬ್ ರದ್ದತಿಯನ್ನು ಹಿಂಪಡೆದಿದೆ. ಮತ್ತು ಎಲ್ಲೋ ಒಂದು ಕಡೆ ರಾಜಕೀಯ ಪಕ್ಷಗಳಿಗೆ ಒಂದು ರಾಜಕೀಯ ದಾಷ್ಟ್ಯನೂ ಕೂಡ ಮತ್ತು ಒಂದು ಮಂದಗತಿ ಕೂಡ ಆವರಿಸ್ಕೊಳ್ಳುತ್ತೆ. ಮೋಸ ಅನ್ನೋಕ್ಕಿಂತ ಒಂದು ರಾಜಕೀಯ ಇಚ್ಛಾಶಕ್ತಿ ತೋರಿಲ್ಲ ಅಂತ ಅನ್ಕೋತೀನಿ. ಇದಕ್ಕೆ ಯಾರು ಕಾರಣ? ಇದಕ್ಕೆ ಎಲ್ಲ ಕಾಂಗ್ರೆಸ್ ಪಕ್ಷದ ಮೇಲು ನಾಯಕರು ಮತ್ತು ಯಾರು ಕಾಂಗ್ರೆಸ್ ಪಕ್ಷನ ಮುನ್ನಡೆಸ್ತಾ ಇದ್ದಾರೆ ಅವರು, ಮತ್ತು ಈಗ ಸಮುದಾಯದ ಜನಪ್ರತಿನಿಧಿಗಳು ಕೂಡ ಕಾರಣ. ಥ್ಯಾಂಕ್ ಯು. ಅವ್ರು ಹೇಳ್ತಾ ಇರುವಂಥದ್ದು, ನಾವು ಮುಸ್ಲಿಂ ಸಮುದಾಯಕ್ಕೆ ಪರವಾಗಿ ನಾವು ಹೋರಾಟ ಮಾಡ್ತಾ ಇರುವಂಥದ್ದು, ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷ ನೀಡಿದಂತಹ ಒಂದು ಭರವಸೆಗಳೇನಿದೆಯಲ್ವಾ ಪ್ರಣಾಳಿಕೆಯಲ್ಲಿ, ಅದನ್ನು ಈಡೇರಿಸಬೇಕು. ಇಲ್ಲ ಅಂತಂದ್ರೆ ಮುಂದಿನ ಚುನಾವಣೆಯಲ್ಲಿ ಒಂದು ಪರ್ಯಾಯ ಮಾರ್ಗವನ್ನು ಮುಸ್ಲಿಂ ಜನ ಕಂಡುಕೊಳ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.